ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತಿನ ದೆಹಲಿಯ ಸಂಸತ್ ಸದನದಲ್ಲಿ ಕಲಾಪ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರ ಒಂದು ಮಸೂದೆಯನ್ನು ಮಂಡನೆ ಮಾಡಿದೆ. ಅದೇನಪ್ಪ ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟದ್ದು. ಅದರ ಕುರಿತು ನಿಮಗೆ ವಿವರಣೆ ಮಾಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಯಾರು ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾ, ಕೇಂದ್ರ ಕೃಷಿ ಸಚಿವರಾಗಿರತಕ್ಕಂತಹ ಶಿವರಾಜ್ ಸಿಂಗ್ ಚೌಹಾಣ್ ರವರು ಈ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಇದರ ಪ್ರಕಾರವಾಗಿ ಇಷ್ಟು ದಿನ 100 ದಿನಗಳ ಕಾಲ ರಾಷ್ಟ್ರೀಯ ಉದ್ಯೋಗ ಗ್ರಾಮೀಣ ಖಾತ್ರಿಯಲ್ಲಿತ್ತು. ಈಗ 125 ದಿನಗಳಿಗೆ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೂಲಿ ಹಣವನ್ನು 340 ರೂಪಾಯಿಗಳಿಗೆ ಹೆಚ್ಚು ಮಾಡಿ ಈ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ಈಗ ಮೊದಲು ಕೇಂದ್ರ ಸರ್ಕಾರ 100ಕ್ಕೆ 100% ಹಣವನ್ನು ಅನುದಾನವನ್ನು ತಾನೇ ನೇರವಾಗಿ ಕೃಷಿ ಕೂಲಿಕಾರರ ಈ ಉದ್ಯೋಗ ಖಾತ್ರಿ ಕೂಲಿಕಾರರ ಅಕೌಂಟ್ಗೆ ಜಮಾ ಮಾಡಲಾಗ್ತಾ ಇತ್ತು. ಆದರೆ ಈ ಹೊಸ ಮಸೂದೆಯಿಂದಾಗಿ ಇದರಲ್ಲಿ ರಾಜ್ಯ ಸರ್ಕಾರಗಳು 40% ಹಣವನ್ನು ಹಾಕಬೇಕಾಗಿದೆ ವೀಕ್ಷಕರೇ. ಹಾಗಾಗಿ ಪ್ರತಿ ರಾಜ್ಯಗಳು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಸಂಸತ್ ಸದನದಲ್ಲಿ ಕೇಂದ್ರ ವಿರೋಧ ಪಕ್ಷವಾಗಿರುವಂತಹ ಸಂಸತ್ನಲ್ಲಿ ವಿರೋಧ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಅವರು ಪ್ರಬಲವಾಗಿ ವಿರೋಧವನ್ನು ಒಡ್ಡಿ ಆ ಹೆಸರನ್ನು ತೆಗಿಬಾರ್ದು. ಈಗಿರುವಂಥ ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಯೋಜನೆಯನ್ನೇ ಕಂಟಿನ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗಿಬಾರ್ದು. ಈಗ ಉದ್ದೇಶಪೂರ್ವಕವಾಗಿ ರಾಮನ ಹೆಸರನ್ನು ಸೇರಿಸಲಾಗಿದೆ. ಇಲ್ಲಿ ದೇವರ ಹೆಸರುಗಳನ್ನು ಇಟ್ಕೊಂಡು BJP ರಾಜಕೀಯ ಮಾಡ್ತಾ ಇದೆ. ಮೊದಲೆಲ್ಲ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದುವರೆಗೆ ಮಾಡ್ಕೊಂಡು ಬರ್ತಾ ಇದ್ವಿ, ಅದನ್ನೆಲ್ಲ ತೆಗೆದುಕೊಂಡು ಈಗ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರ ಹೆಸರುಗಳನ್ನು ತಮ್ಮ ಹೆಸರುಗಳನ್ನು ಇಟ್ಕೊಂಡು ತಾವೇ ದೊಡ್ಡ ಮಹಾತ್ಮರೆನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದೆಲ್ಲ ಸರಿಯಲ್ಲ. ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡವರು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವರು. ಭಾರತ ಹಳ್ಳಿಗಳ ದೇಶ. ಈ ಹಳ್ಳಿಗಳು ಉದ್ಧಾರ ಆಗಬೇಕಾದ್ರೆ ಇಲ್ಲಿರುವಂಥ ಬಡವರು ಉದ್ಧಾರ ಆಗಬೇಕು, ಇಲ್ಲಿರುವಂಥ ಕೃಷಿ ರಹಿತ ಕಾರ್ಮಿಕರು ಉದ್ಧಾರ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ರಾಮರಾಜ್ಯ ನಿರ್ಮಾಣ ಆಗಬೇಕು. ಭಾರತದಲ್ಲಿ ಯಾವುದೇ ಕಳ್ಳತನಗಳು ನಡೀಬಾರ್ದು. ಒಂದು ಬಾಗಿಲನ್ನು ಓಪನ್ ಹಾಕ್ಕೊಂಡು ರಾತ್ರಿ ಎಲ್ಲ ಬಾಗಿಲು ತೆರೆದುಕೊಂಡು ಮಲ್ಕೊಂಡ್ರು ಕೂಡ ಯಾವುದೇ ಕಳ್ಳಕಾಕರ ಅಥವಾ ಹುಪ್ಪುಡಿಗಳ ತೊಂದರೆ ಆಗಬಾರ್ದು ಅನ್ನುವಂಥ ರಾಮರಾಜ್ಯದ ಕನಸನ್ನು ಗಾಂಧೀಜಿಯವರು ಹೊತ್ಕೊಂಡಿದ್ರು. ಆ ರಾಮರಾಜ್ಯದ ಸ್ವರಾಜ್ಯ ಗ್ರಾಮದ ಕನಸನ್ನು ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 2005ರಲ್ಲಿ ಪ್ರಾರಂಭ ಮಾಡಿತ್ತು. ಆಗ ನರೇಗಾ ಎನ್ನುವಂಥ ಯೋಜನೆಯನ್ನು ಆಗಿನ ಈ UPA ಸರ್ಕಾರ, ಅದರ ಪ್ರಧಾನಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದ್ರು. ಅದನ್ನು 100 ದಿನಗಳ ಕಾಲ ಇತ್ತು. ಆಗ 150 ರೂಪಾಯಿಗಳ ವೇತನವನ್ನು ಕೊಡಲಾಗ್ತಾ ಇತ್ತು. ತದನಂತರದಲ್ಲಿ 2009ರಲ್ಲಿ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಯನ್ನು ನೆನಪು ಮಾಡಿಕೊಂಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂಥ ಹೆಸರಿನಲ್ಲಿ ಬದಲಾವಣೆ ಮಾಡಿಕೊಂಡು 2025ರವರೆಗೂ ಅದೇ ಹೆಸರಿನಲ್ಲಿ ಈ ಭಾರತದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನಡೀತಾ ಇತ್ತು. ಆದರೆ ಈಗ ಈ ಮಹಾತ್ಮ ಗಾಂಧೀಜಿಯ ವಿರುದ್ಧವಾಗಿ BJP ಸರ್ಕಾರ, ನರೇಂದ್ರ ಮೋದಿಯವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಶ್ರೀರಾಮಚಂದ್ರನ ಛೂ ಬಿಟ್ಟು ಮಹಾತ್ಮ ಗಾಂಧಿ ವರ್ಸಸ್ ಶ್ರೀರಾಮಚಂದ್ರ ಎನ್ನುವಂಥ ಧಾರ್ಮಿಕ ರಾಜಕಾರಣವನ್ನು, ಧರ್ಮದ ರಾಜಕಾರಣವನ್ನು ಇವತ್ತು ಕೇಂದ್ರ BJP ಸರ್ಕಾರ ನಡೆಸ್ತಾ ಇದೆ ಎನ್ನುವಂಥ ಆರೋಪವನ್ನು ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ರು. ಅದೇ ಥರನಾಗಿ ಅವರ ಜೊತೆಯಲ್ಲಿ ಹಲವಾರು ಕೇಂದ್ರ ಸಚಿವರುಗಳು, ಕೇಂದ್ರ ಶಾಸಕರುಗಳು ಇದರ ವಿರುದ್ಧವಾಗಿ ಮಾತನಾಡಿ ಅದನ್ನು ತೆಗೆದುಹಾಕಬೇಕು, ಅದಕ್ಕೆ ಯಾವುದೇ ರೀತಿಯಿಂದ ಮನ್ನಣೆ ಕೊಡಬಾರ್ದು, ಆ ಬಿಲ್ಲನ್ನು ಅಧಿವೇಶನದಲ್ಲಿ ಮಂಡಿಸಬಾರ್ದು, ಈ ಸಂಸತ್ ಕಲಾಪದಲ್ಲಿ ಅದನ್ನು ಮಂಡಿಸಬಾರ್ದು, ಮಂಡಿಸಿದರೂ ಕೂಡ ಅದು ಪಾಸ್ ಆಗಬಾರ್ದು ಎನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು ಈ ಮಹಾತ್ಮ ಗಾಂಧೀಜಿಯವರಿಗೆ ಆಗಿರುವ ಅವಮಾನವನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಕಲಾಪದಲ್ಲಿ ನಡೆಸ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. BJP ಸರ್ಕಾರ ಕೃಷಿ ಸಚಿವರಾಗಿರೋಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಂಡನೆ ಮಾಡ್ತಾ ಇದ್ದಾರೆ. UBG-RAMG ಯೋಜನೆ ಅನ್ನುವಂಥದ್ದನ್ನು ಇಡೀ
ರಾಷ್ಟ್ರವ್ಯಾಪಿಯಾಗಿ ಏಕನೀತಿ ರೂಪದಲ್ಲಿ ಮಂಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಮಸೂದೆಯನ್ನು. ಯಾಕಂದರೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಾಜ್ಯಕ್ಕೆ ವ್ಯತ್ಯಾಸ ಇರುವಂಥ ವೇತನವನ್ನು ಕೊಳ್ಳಲಾಗ್ತಾ ಇದೆ. ಅದೇ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಬೇರೆ ಬೇರೆ ವ್ಯತ್ಯಾಸದ ವೇತನವನ್ನು ಕೊಳ್ಳಲಾಗ್ತಾ ಇದೆ ಕೂಲಿಕಾರರಿಗೆ ಪ್ರತಿ ದಿನಕ್ಕೆ. ಈಗ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನೋಡಿ 349 ರೂಪಾಯಿಗಳನ್ನು ಕೊಳ್ಳಲಾಗ್ತಾ ಇದೆ. ಇದಕ್ಕೆ ಹೆಚ್ಚಿನ ಕೂಲಿಯನ್ನು ಹರಿಯಾಣದಲ್ಲಿ 350 ರೂಪಾಯಿಗಳನ್ನು ಕೊಳ್ಳಲಾಗ್ತಾ ಇದೆ. ಇದಕ್ಕೂ ಹೆಚ್ಚಿನ ದೈನಿಕ ಕೂಲಿಯನ್ನು ಗೋವಾದಲ್ಲಿ 356 ರೂಪಾಯಿಗಳನ್ನು ಕೊಳ್ಳಲಾಗ್ತಾ ಇದೆ. ಆದರೆ ಭಾರತದಲ್ಲಿರುವಂಥ ಉಳಿದ ಎಲ್ಲ ರಾಜ್ಯಗಳು 300ಕ್ಕಿಂತ ಕಡಿಮೆ ವೇತನವನ್ನು ಕೊಳ್ಳಲಾಗ್ತಾ ಇದೆ. ಅಂದರೆ 250 ರೂಪಾಯಿ, 220 ರೂಪಾಯಿ, 280 ರೂಪಾಯಿ, ಈ ರೀತಿಯಾಗಿ ಏಕರೂಪದ ಕೂಲಿ ನಿಯಮ ಇಲ್ಲ. ಹಾಗಾಗಿ ಈ ಮಸೂದೆಯಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ಏಕರೂಪದ ಕೂಲಿ ಬಂದುಬಿಡುತ್ತೆ. ಇಡೀ ಭಾರತಕ್ಕೆ 340 ರೂಪಾಯಿ ಫಿಕ್ಸೆಡ್. ಆ ಥರವಾಗಿ ಕೊಡಬೇಕಾದ್ರೆ ಈ ಎಲ್ಲ ರಾಜ್ಯಗಳಿಗೆ ಇದರಿಂದ ಹೊರೆ ಬಿದ್ದುಬಿಡುತ್ತೆ. ಕರ್ನಾಟಕಕ್ಕೂ ಕೂಡ ಹೊರೆ ಬಿದ್ದುಬಿಡುತ್ತೆ. ಯಾಕಂದರೆ ಕರ್ನಾಟಕಕ್ಕೆ ಹೊರೆ ಏನೂ ಇಲ್ಲ. 349 ರೂಪಾಯಿ ಕೊಡ್ತಾ ಇದೆ ಕರ್ನಾಟಕ. ಇನ್ನು 9 ರೂಪಾಯಿ ಉಳಿಯುತ್ತೆ ಪ್ರತಿಯೊಬ್ಬರಿಗೆ ಪ್ರತಿ ಒಂದಿನಕ್ಕೆ. ಇದು ಕರ್ನಾಟಕದ ಲೆಕ್ಕಕ್ಕೆ ಹಿಡಿದ್ರೆ ಒಳ್ಳೆಯದಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ತನ್ನ ಮೇಲಿನ ಹೊರೆಯನ್ನು ಕಡಿಮೆ ಮಾಡಿಕೊಳ್ತಾ ಇದೆ. ಯಾವ ರೀತಿ ಅಂದರೆ ಇಡೀ ಭಾರತಕ್ಕೆ ಏಕರೂಪದ ಕೂಲಿಯನ್ನು ಫಿಕ್ಸ್ ಮಾಡಿಕೊಂಡು ಏನು ಮೊದಲು ತಾನು ಕೇಂದ್ರ ಸರ್ಕಾರ 100% ಏನು ಕೊಡ್ತಾ ಇತ್ತು ಈ ಉದ್ಯೋಗ ಖಾತ್ರಿ ಯೋಜನೆಗೆ, ನೇರವಾಗಿ ಕೂಲಿಕಾರರ ಹಣಕ್ಕೆ ಈ ಕೇಂದ್ರ ಸರ್ಕಾರನೇ 100% ಹಣ ಹಾಕೋದು. ಅಂದರೆ ಈಗ ಫಿಕ್ಸ್ ಮಾಡಿದೆಲ್ಲ 340 ರೂಪಾಯಿ, ಅದನ್ನೆಲ್ಲ ತಾನೇ ಹಾಕಬೇಕು. ಆದರೆ ಈಗಿರುವಂಥ ಹೊಸ ಕೂಲಿ ನೀತಿಯಿಂದ ಕೇಂದ್ರ ಸರ್ಕಾರ ತನ್ನ ಮೇಲಿರುವಂಥ 40% ಹೊರೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ. 40% ಹಣವನ್ನು ಆಯಾ ರಾಜ್ಯ ಸರ್ಕಾರಗಳೇ ಭರಿಸ್ಕೊಳ್ಬೇಕು. 60% ಹಣವನ್ನು ಈ ಕೇಂದ್ರ ಸರ್ಕಾರ ಕೂಲಿಕಾರರ ಹೆಸರಿಗೆ ಹಾಕತ್ತೆ. ಹೀಗಾಗಿ ಎಲ್ಲ ಕಡೆ ರಾಜ್ಯ ಸರ್ಕಾರಗಳು ಇದರಿಂದ ಏನೋ ಒಂದು ಕಡೆ ಹೆದರ್ಕೊಂಡ್ಬಿಟ್ಟಿವೆ. ತಾವು ಕೈಯಿಂದ ಮತ್ತೆ ಹಣಗಳನ್ನು ಹಾಕಬೇಕಾಗತ್ತೆ. ಇರುವಂಥ ಯೋಜನೆಗಳಿಗೆ ಸಮರ್ಪಕವಾಗಿ ಹಣವನ್ನು ಹಾಕ್ಲಿಕ್ಕೆ ಆಗ್ತಿಲ್ಲ. ಇದು ಒಂದು ಹೆಚ್ಚುವರಿ ಹೊರೆ ಎನ್ನುವಂಥ ಭಯದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೂತ್ಬಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ರೀತಿಯಾಗಿ ನೋಡಿದ್ರೆ ಇದು ಎಲ್ಲ ಕಡೆ ಇಡೀ ಭಾರತ ಮಟ್ಟದಲ್ಲಿ ವಿಚಾರ ಮಾಡ್ತಾ ಹೋದರೆ ಈಗಿರುವಂಥ UBG RYAMJI ಯೋಜನೆಯಿಂದ ಕೂಲಿಕಾರರಿಗೆ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ರಿಗೂ 340 ರೂಪಾಯಿ ಫಿಕ್ಸೆಡ್. ಕಡಿಮೆ ಇರುವ ರಾಜ್ಯಗಳಲ್ಲೂ ಕೂಲಿಕಾರರಿಗೆ ಒಳ್ಳೆಯದಾಗುತ್ತೆ. ಹೆಚ್ಚಿರುವ ರಾಜ್ಯಗಳಲ್ಲಿ ಕೂಲಿಕಾರರಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಸರ್ಕಾರಕ್ಕೆ ಬಹಳ ಸ್ವಲ್ಪ ಅನುಕೂಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಇದು ಕೇಂದ್ರ ಸರ್ಕಾರ ತನ್ನ ಲಾಭವನ್ನು ಇಟ್ಕೊಂಡು ಈ ಪ್ಲ್ಯಾನನ್ನು ಮಾಡಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ನೋಡಿ 2005ರಲ್ಲಿ ಕೇಂದ್ರದಲ್ಲಿ ಈ UPA ಸರ್ಕಾರ ಏನಿತ್ತು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದನ್ನು 2005ರಲ್ಲಿ ನರೇಗಾ ಎನ್ನುವಂಥ ಹೆಸರಿನಿಂದ ತಂದರು. ಅವಾಗ 150 ರೂಪಾಯಿ ಕೂಲಿ ಕೊಡ್ತಾ ಇತ್ತು. 2009ರಲ್ಲಿ ಅದನ್ನೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅನ್ನುವಂಥ ಹೆಸರನ್ನು ಚೇಂಜ್ ಮಾಡಿದರು. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಸೇರಿಸ್ಬಿಟ್ಟು ಹಣವನ್ನು ಜಾಸ್ತಿ ಮಾಡಿಬಿಟ್ಟು ಕೂಲಿ ದಿನಗಳನ್ನು ಪರಿಷ್ಕರಣೆ ಮಾಡಿ ಹೊಸ ತಿದ್ದುಪಡಿಯನ್ನು ಮಾಡಿತ್ತು. 2025ರಲ್ಲಿ ಮಾತ್ರ ಪೂರ್ತಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಆಯಿತು, ಮನ್ರೇಗಾ ಆಯಿತು, ಎಲ್ಲವನ್ನು ತೆಗೆದುಬಿಟ್ಟು ಈಗ VGB RYAMJI ಯೋಜನೆ ಅನ್ನುವಂಥ ಹೊಸ ಪರಿಕಲ್ಪನೆಯನ್ನು ಹೊತ್ಕೊಂಡು ಬಂದಿದೆ ಕೇಂದ್ರ ಸರ್ಕಾರ ಅಂತಲೇ ಹೇಳ್ಬೋದು. ನೋಡಿ, ಇದು ಮಾನವ ದಿನಗಳನ್ನು ಹೆಚ್ಚು ಮಾಡಿತ್ತು, ಓಕೆ, ಕೂಲಿಯನ್ನು ಹೆಚ್ಚು ಮಾಡಿತ್ತು, ಓಕೆ, ಆದರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದು ಮಾತ್ರ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ವೀಕ್ಷಕರೇ. ನೋಡಿ, ಈ ಕೇಂದ್ರ ಸರ್ಕಾರ ಎಲ್ಲವನ್ನ ತನ್ನ ರಾಜಕೀಯಕ್ಕಾಗಿ, ತನ್ನ ವೋಟ್ ಬ್ಯಾಂಕ್ ಜಾಸ್ತಿ ಮಾಡಲಿಕ್ಕೋಸ್ಕರ ಎಲ್ಲ ಮೈಂಡ್ಗಳನ್ನು ಬಳಸಿ ಇವತ್ತು ಅಯೋಧ್ಯೆಯಿಂದ ಇಡೀ ಭಾರತ ಮಟ್ಟದಲ್ಲಿ ತಂದು ಈಗ ಉದ್ಯೋಗ ಖಾತ್ರಿಯಲ್ಲೂ ಶ್ರೀರಾಮನನ್ನು ಸೇರಿಸಿ ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದೆ. ದೇವರ ಹೆಸರಿನಿಂದ ಲಾಭ ತೆಗೆದುಕೊಳ್ಳಕ್ಕೆ ಈ BJP ಸರ್ಕಾರ, ಈ ನರೇಂದ್ರ ಮೋದಿಯವರು ಯತ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಉದ್ದೇಶಪೂರ್ವಕವಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿಬಿಟ್ಟು ಶ್ರೀರಾಮಚಂದ್ರ ದೇವರ ಹೆಸರನ್ನು ಸೇರ್ಪಡೆ ಮಾಡಿದ್ದು ಮಾತ್ರ ಈ ಕೇಂದ್ರ ಸರ್ಕಾರದಲ್ಲಿ ವಿರೋಧ ಪಕ್ಷಗಳು ಒಪ್ತಾ ಇಲ್ಲ.
ಹಾಗೆ ಇದು ಉದ್ದೇಶಪೂರ್ವಕವಾಗಿ ರಾಜ್ಯಗಳ ಮೇಲೆ ಆರ್ಥಿಕ ಹೊರೆಯನ್ನು ಹೇರಲಿಕ್ಕೆ ಈ ನರೇಂದ್ರ ಮೋದಿಯವರು ಹೊಟ್ಟೆ ಕಿಚ್ಚಿನ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದು ಉದ್ದೇಶಪೂರ್ವಕವಾಗಿ ಮಾಡೋದು ಅಲ್ಲದೆ ಆರ್ಥಿಕ ಹೊರೆಯನ್ನು ಕೂಡ ರಾಜ್ಯಗಳ ಮೇಲೆ ಮಾಡಿ ಅಭಿವೃದ್ಧಿ ಕುಂಠಿತವಾಗಲಿಕ್ಕೆ ಈ ಕೇಂದ್ರ ಸರ್ಕಾರ ಕಾರಣವಾಗ್ತಾ ಇದೆ. ಆ ಮೂಲಕವಾಗಿ ತಾನೇ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಇರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೋಡ್ತಾ ಹೋದರೆ ಈ ನರೇಂದ್ರ ಮೋದಿಯವರು ಮಾಡಿದ್ದು ಎಲ್ಲೋ ಒಂದು ಕಡೆ ಒಳ್ಳೆಯದು ಅನಿಸಿದ್ರು ಕೂಡ ಈ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮರ ಹೆಸರನ್ನು ತೆಗೆದಿದ್ದು ಮಾತ್ರ ಇಡೀ ಭಾರತದಲ್ಲಿರುವಂಥ ಯಾವುದೇ ಸಾಮಾನ್ಯ ಪ್ರಜೆ ಕೂಡ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ದಯವಿಟ್ಟು ಈ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಇಟ್ಕೊಂಡು ಮನ್ರೇಗಾ ಹೆಸರಿನಲ್ಲಿ ಬೇಕಾದರೆ ಕೂಲಿಯ ದಿನಗಳನ್ನು ಹೆಚ್ಚು ಮಾಡಲಿ, ಈ ಕೂಲಿಯ ವೇತನವನ್ನು ಹೆಚ್ಚು ಮಾಡಲಿ. ಆದರೆ ಈ ಮಹಾತ್ಮ ಗಾಂಧೀಜಿಯವರಿಗೆ ಮಾತ್ರ ಅವಮಾನ ಮಾಡೋದು ಬೇಡ. ಸಿಕ್ಕಲ್ಲೆಲ್ಲ ಎಲ್ಲ ಕಡೆ ನರೇಂದ್ರ ಮೋದಿ ಸ್ಟೇಡಿಯಂ, ವಾಜಪೇಯಿ ವಿಮಾನ ನಿಲ್ದಾಣ ಎನ್ನುವಂಥ ಈ ಹಳೆಯ ಹೆಸರುಗಳನ್ನು ತೆಗೆದುಬಿಟ್ಟು ತನಗೆ ಬೇಕಾದವರ ತಮ್ಮ ಹೆಸರುಗಳನ್ನು ಇಟ್ಕೊಂಡು ಈ ಕೇಂದ್ರ ಸರ್ಕಾರ, ಅದರಲ್ಲೂ ಈ BJP ಸರ್ಕಾರ, ಅದರಲ್ಲೂ ಈ ನರೇಂದ್ರ ಮೋದಿಯವರು ಒಣ ರಾಜಕೀಯ ಮಾಡ್ತಾ ಇದ್ದಾರೆ, ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ಅದರ ಮೂಲಕವಾಗಿ ಕೊನೆಯವರೆಗೂ ತಾವು ಸಾಯಿವರೆಗೂ ಪ್ರಧಾನಮಂತ್ರಿಗಳಾಗಿಯೇ ಇರಬೇಕು ಎನ್ನುವಂಥ ಒಂದು ಕೆಟ್ಟ ದುರಾಲೋಚನೆಯಿಂದ ಒಳ್ಳೆ ದೇವರ ಹೆಸರುಗಳನ್ನು ಎಲ್ಲದರಲ್ಲಿ ತರ್ತಾ ಇದ್ದಾರೆ. ಆದರೆ ಈ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಹೋರಾಟಗಾರರು, ಮಹನೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅಂಥವರ ಹೆಸರು ಇಡಬಹುದಾಗಿತ್ತು ಬೇಕಾದರೆ. ಅದು ಬಿಟ್ಟು ದೇವರ ಹೆಸರನ್ನು ಇಡುವಂಥದ್ದು ಮಾತ್ರ ದೊಡ್ಡ ದುರಂತ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾಕಂದರೆ ನಾನು ಕೂಡ ಶ್ರೀರಾಮಚಂದ್ರನ ಭಕ್ತ, ನಾನು ಕೂಡ ಒಬ್ಬ ಹಿಂದೂ. ಆದರೂ ಕೂಡ ಈ ಕೇವಲ ಹಿಂದೂ ಎನ್ನುವುದಕ್ಕಿಂತ ನಾನು ಭಾರತೀಯ ಎನ್ನುವುದು ನನ್ನ ಎದೆ ತಟ್ಟಿ ಹೇಳುವಂಥ ಒಂದು ವಿಷಯ ಅಂತಲೇ ಹೇಳ್ತೀನಿ ವೀಕ್ಷಕರೇ. ಯಾಕಂದರೆ ಎಲ್ಲರೂ ಭಾರತದಲ್ಲಿರುವಂಥ ಎಲ್ಲರೂ ಒಂದೇ, ಯಾರು ಕೂಡ ಮೇಲು ಕೀಳಲ್ಲ